ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ನಗರದಲ್ಲಿರುವ ಭವಾನಿ ಶಂಕರ ದೇವಾಲಯವನ್ನು ನೋಡ್ಕೊಂಡು ಬರೋಣ. ಈ ಮಾರ್ಗವಾಗಿ ಹೋಗಬೇಕಾಗತ್ತೆ. ನೀವೇನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಈ ಮಾರ್ಗವಾಗಿ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಇದು ಹಳೆ ಹುಬ್ಬಳ್ಳಿಯಲ್ಲಿರೋದು. ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಆಸಾರ್ ಓಣಿ ಅಂತ, ಆಸಾರ್ ಓಣಿ ವಾರ್ಡ್ ನಂಬರ್ 42, ಆಸಾರ್ ಓಣಿ ವಾರ್ಡ್ ನಂಬರ್ 42ರಲ್ಲಿ ಇಲ್ಲಿರೋದು ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ವ, ಭವಾನಿ ಶಂಕರ ದೇವಾಲಯ. ಅದು ಹುಬ್ಬಳ್ಳಿ ನಗರದಲ್ಲಿರೋದು. ಅದು ಹಳೆ ಹುಬ್ಬಳ್ಳಿ ನಗರದಲ್ಲಿರೋದು. ಇದು ಭವಾನಿ ಶಂಕರ ದೇವಸ್ಥಾನ. ಹಳೆ ಹುಬ್ಬಳ್ಳಿಯಲ್ಲಿರೋದು ಈ ದೇವಸ್ಥಾನ. ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಸೊ ಈ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಈ ದೇವಸ್ಥಾನ ಚಾಲುಕ್ಯ ಶೈಲಿಯಲ್ಲಿದೆ. ಇಲ್ಲಿ ತ್ರಿಕೂಟ ದೇವಾಲಯ. ಇಲ್ಲಿ 3 ಗರ್ಭಗುಡಿಗಳಿದ್ದಾವೆ, ಹಾಗೆ 3 ಶಿಖರಗಳು ಇದ್ದಾವೆ. ಇಲ್ಲಿ ಸಭಾಮಂಟಪ ಇದೆ. ಏನು ನೋಡ್ತಾ ಇದ್ದೀವಲ್ವ, ಇದು ಸಭಾಮಂಟಪ ಇದು. ಹಾಗೆ 3 ಗರ್ಭಗುಡಿಗಳಲ್ಲಿ ಶಿವಲಿಂಗ, ನಾರಾಯಣ, ಗಣಪತಿ ಮೂರ್ತಿಗಳು ಇವೆ. ಇದು ಸಭಾಮಂಟಪ. ನಾವೇನು ವೀಕ್ಷಣೆ ಮಾಡ್ತಿದ್ದೆ ಅಲ್ವಾ, ಇದು ಸಭಾಮಂಟಪದ ಒಂದಿಷ್ಟು ದೃಶ್ಯಗಳು. ಈ ರೀತಿಯಾಗಿರ್ತಕ್ಕಂಥ ಒಂದು ಚಾಲುಕ್ಯ ಶೈಲಿಯಲ್ಲಿ ಇದನ್ನು ಕಟ್ಟಲಾಗಿದೆ. ಇದು ಹೊರಗಡೆ ಇರ್ತಕ್ಕಂಥ ದೇವಸ್ಥಾನದ ಹೊರಭಾಗ ನಾವು ವೀಕ್ಷಣೆ ಮಾಡ್ತಾ ಇರೋದು. ಇಲ್ಲಿ 3 ಗರ್ಭಗುಡಿಗಳಿದ್ದಾವೆ, ಹಾಗೆ 3 ಶಿಖರಗಳನ್ನು ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ನೀವೇನು ನೋಡ್ತಾ ಇದ್ದಲ್ಲ, ಇದು 3 ಶಿಖರಗಳಿಂದ ಕೂಡಿರ್ತಕ್ಕಂಥ ಒಂದು ದೇವಸ್ಥಾನ. ಇದು ಔಟ್ಸೈಡ್ ಇರ್ತಕ್ಕಂಥ ಒಂದಿಷ್ಟು ದೃಶ್ಯಗಳು. ಹಾಗೆ ನಾವು ಇದೇ ವಿಡಿಯೋದಲ್ಲಿ ಮುಂದೆ ಇನ್ಸೈಡು ಕೂಡ ನೋಡೋಣ ಅಂತ. ಶ್ರೀ ಭವಾನಿ ಶಂಕರ ದೇವಸ್ಥಾನ ಹಾಗೂ ಶ್ರೀ ನಾರಾಯಣ ದೇವಸ್ಥಾನ ಟ್ರಸ್ಟ್, ಕಿಲ್ಲೆ, ಹಳೆ ಹುಬ್ಬಳ್ಳಿ. ಇದು ದೇವಸ್ಥಾನದ ಇನ್ಸೈಡು. ಈ ರೀತಿಯಾಗಿರ್ತಕ್ಕಂಥ 3 ಗರ್ಭಗುಡಿಗಳನ್ನು ನೋಡ್ತಾ ಇದ್ದೀರಲ್ವಾ, ಇದು ಮಧ್ಯದಲ್ಲಿರ್ತಕ್ಕಂಥ ಒಂದು ಸ್ಥಳ. ಇದು ನಾರಾಯಣ ಮೂರ್ತಿ. ನಾರಾಯಣ ಇವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಅದು ನಾರಾಯಣ. ಸೊ ಆ ಕಡೆ ಏನು ಕಾಣಿಸ್ತಿದಲ್ಲ, ಅದು ಗಣೇಶನ ಒಂದು ಗರ್ಭಗುಡಿ. ಹಾಗೆ ಇದು ಬಸವಣ್ಣ, ಇದು ಶಿವನ ಎದುರಿಗಿರ್ತಕ್ಕಂಥ ಒಟ್ಟು 3 ಗರ್ಭಗುಡಿಗಳಿದ್ದಾವೆ. ಒಂದರಲ್ಲಿ ನಾರಾಯಣ, ಮತ್ತೊಂದರಲ್ಲಿ ಗಣಪತಿ, ಹಾಗೆ ಮತ್ತೊಂದರಲ್ಲಿ ಶಿವನ ಲಿಂಗು ಇದೆ.
ಸೊ ಇಲ್ಲಿ 3 ಗರ್ಭಗುಡಿಗಳು ಇದ್ದಾವೆ. ಇದು ದೇವಸ್ಥಾನದ ಇನ್ಸೈಡ್ ಒಳಗಡೆ ಇರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ಗಣೇಶನ ಮೂರ್ತಿ. ಇದು ಚಾಲುಕ್ಯ ಶೈಲಿಯಲ್ಲಿ ಇದೆ. ಸಾಮಾನ್ಯವಾಗಿ ಈ ದೇವಾಲಯವನ್ನು 10ರಿಂದ 11ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರಬಹುದು. 10-11ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರಬಹುದು. ಈ ಈಶ್ವರಲಿಂಗು ಒಂದು ಗರ್ಭಗುಡಿಯಲ್ಲಿ ಇದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.